ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯ ಡಾಕ್ಟರ್ ಪಿ.ಎಸ್. ಶಂಕರ್ ಪ್ರತಿಷ್ಠಾನದ 24ನೇ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜನವರಿ 1ರಂದು ಸಂಜೆ 5:30 ನಗರದ ಕೋಟ್ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಲಿದೆ ಎಂದು ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಚ್. ವೀರಭದ್ರಪ್ಪ ಹಾಗೂ ಕಾರ್ಯದರ್ಶಿ ನರೇಂದ್ರ ಬಡಶೇಷಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬುಟ್ಟು ನಾರಾಯಣ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದು, ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತ ಡಾಕ್ಟರ್ ಆಕಾಶ್ ಎಸ್ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ. ಪ್ರತಿಷ್ಠಾನದ ಅಧ್ಯಕ್ಷ ಅಂಬಿಕಾ ಶಂಕರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರತಿಷ್ಠಾನದ 24ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 2023-24ನೇ ಸಾಲಿನ ಡಾಕ್ಟರ್ ಪಿ.ಎಸ್. ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿ ಘೋಷಿಸಲಾಗಿದ್ದು, ಸಿಕಿಂದ್ರಾಬಾದ್ ವಿಜಯ ಹೆಲ್ತ್ ಕೇರ್ ಹಾಸ್ಪಿಟಲ್ನ ಡಾಕ್ಟರ್ ಕೆ. ವಿಜಯಲಕ್ಷ್ಮಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ಪಿ.ಎಸ್. ಶಂಕರ್ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿಗೆ ನಾಸಿಕ್ನಲ್ಲಿರುವ ಮಹಾರಾಷ್ಟ್ರ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಸಚಿವ ಡಾಕ್ಟರ್ ಅಮರನಾಥ್ ಸೋಲಾಪುರೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಅನುಪಸ್ಥಿತಿಯಲ್ಲಿ ಇನ್ನೂ 3 ಜನ ಡಾಕ್ಟರ್ ರಾಜಶ್ರೀ ಮೇಡಮ್, ಮಣಿಲಾಲ್ ಶಾ, ಡಾಕ್ಟರ್ ಮಾಲಿ ಪಾಟೀಲ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈ ಸಂಸ್ಥೆಗೆ ಸ್ಫೂರ್ತಿಯಾಗಿರ್ತಕ್ಕಂಥವರು ಡಾಕ್ಟರ್ ಪಿ.ಎಸ್. ಶಂಕರ್ ಸರ್ ಅವರು. ಅವರ ಒಂದು ಸಕಾರಾತ್ಮಕವಾಗಿ ಸಮಾಜಕ್ಕೆ ಏನಾದರೂ ಒಂದು ಋಣ ತೀರಿಸೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ 2000ರಲ್ಲಿ ಈ ಪಿ.ಎಸ್. ಶಂಕರ್ ಪ್ರತಿಷ್ಠಾನ ಅಂತಕ್ಕಂಥದ್ದನ್ನು ನೋಂದಾವಣೆ ಮಾಡ್ತು. ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ವೈದ್ಯ ವಿದ್ಯಾರ್ಥಿ ವೇತನ, ವೈದ್ಯ ಸಾಹಿತ್ಯ ಮತ್ತು ವೈದ್ಯಶ್ರೀ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಒಂದು ಮೈಲುಗಲ್ಲುಗಳನ್ನು ಹಾಕಿ ಜನಸಾಮಾನ್ಯರು, ವಿಶೇಷವಾಗಿ ಗ್ರಾಮೀಣ ಮಟ್ಟದವರು, ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥವರು ಅಂಕಗಳನ್ನು ಅತಿ ಹೆಚ್ಚು ಪಡೆದುಕೊಂಡು ವೈದ್ಯಕೀಯ ಶಿಕ್ಷಣದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಅವರ ವಯಸ್ಸಿನ ಆಧಾರದ ಮೇಲೆ ನನಗನ್ನಿಸ್ತದೆ ಇವತ್ತಿಗೂ ಸಹಿತ ಅತ್ಯಂತ ಕಿರಿಯ ವ್ಯಕ್ತಿ ಯಾರಾದರೂ ಇದ್ದರೆ ಯುವಕರು ಅವರೇ ಡಾಕ್ಟರ್ ಪಿ.ಎಸ್. ಶಂಕರ್ ಸರ್ ಅವರು. ವೈಯಕ್ತಿಕವಾಗಿ ಅನಾರೋಗ್ಯ ಇದ್ದರೂ ಸಹಿತ ಅವರು ನಿರಂತರವಾಗಿ ನಮ್ಮನ್ನು ಕರೆಸಿ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಕೆಲವು ಸಂಕ್ಷಿಪ್ತವಾಗಿರ್ತಕ್ಕಂಥ ಮೈಲುಗಲ್ಲುಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಮತ್ತು ಅಸಹಾಯಕರಿಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ವೈದ್ಯಶ್ರೀ ಪ್ರಶಸ್ತಿಯನ್ನು ಇಲ್ಲಿಯವರೆಗೆ 24 ವೈದ್ಯರನ್ನು ನಾವು ಸನ್ಮಾನಿಸಿದ್ದೇವೆ. ಅದು ಅಂದು 10,000 ಇತ್ತು. ಇವತ್ತಿನ ದಿವಸ ಹೋದ ವರ್ಷದಿಂದ 15,000 ರೂಪಾಯಿ ಒಂದು ನೆನಪಿನ ಕಾಣಿಕೆ ಮತ್ತು ತಾಂಬೂಲಗಳನ್ನು ಕೊಡ್ತಕ್ಕಂಥ ಒಂದು ಸಂಪ್ರದಾಯ. ಇದನ್ನು ನಿರಂತರವಾಗಿ ಬೆಳೀತಾ ಬಂದಿದೆ. ಬಟ್ ಇದರ ಮೊದಲನೇ ಹೆಜ್ಜೆ ಪ್ರಾರಂಭ ವಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭಗೊಂಡು ಭಾಗಶಃ ಅವರ ಆಶೀರ್ವಾದದಿಂದಲೇ ನಿರಂತರವಾಗಿ ನಾವು ಸಮಾಜದ ಜೊತೆಗೆ ಹೊಂದ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಕೊಡುಗೆ ಅಂದರೆ ವೈದ್ಯಕೀಯ ಸಾಹಿತ್ಯದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಏನಾದರೂ ಒಂದು ಕೊಡುಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಸಹಿತ ನಾವು ಗುರುತಿಸಿದ್ದೇವೆ. ಅದನ್ನು ವೈದ್ಯ ಸಾಹಿತ್ಯ ಅಂತ ಹೇಳ್ತೀವಿ. ಅವರು ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಫಾರ್ಮಕಾಲಜಿಸ್ಟ್ ಇರ್ಬೋದು, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಡಾಕ್ಟ್ರ್ ಇರ್ಬೋದು. ಸೊ ಈ ವೈದ್ಯ ಸಾಹಿತ್ಯಕ್ಕೆ ಇವತ್ತಿಗೂ ಸಹಿತ ಇಂದಿನವರೆಗೆ ನಾವು 28 ವ್ಯಕ್ತಿಗಳನ್ನು ಗುರುತಿಸಿ ನಾವು ವೈದ್ಯ ಸಾಹಿತ್ಯ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಅದು ಮೊದಲು 5,000 ಮತ್ತೊಂದು ನೆನಪಿನ ಕಾಣಿಕೆ ಒಂದು ಫಲಕ ಇತ್ತು. ಆದರೆ ಇವತ್ತಿನ ಹೋದ ವರ್ಷ ಅಚ್ಚಿ ವರ್ಷ ಹಿಡ್ಕೊಂಡು ಅದನ್ನು 7,500 ರೂಪಾಯಿ ಮತ್ತು ಒಂದು ನೆನಪಿನ ಕಾಣಿಕೆ ಪ್ರಶಸ್ತಿ, ಜೊತೆಗೆ ಅವರು ಹೋಗು ಬರುವ ಅವರೆಲ್ಲ ಆತಿಥ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಂತಂದ್ರೆ ಇದರ ಮೂಲ ಕೇಂದ್ರ ಬಿಂದು ಅಂತಂದರೆ ವೈದ್ಯಕೀಯ ವಿದ್ಯಾರ್ಥಿ ವೇತನ. ಸುಮಾರು ಅಂದಿನಿಂದ ಇಂದಿನವರೆಗೆ 100 ವಿದ್ಯಾರ್ಥಿನಿಗಳನ್ನು ನಾವು ಸಹಾಯ ಮಾಡಿದ್ದೇವೆ. ಹೋದ ಸಲನೂ ಸಹಿತ ಕೆಲವರು ಕೇಳಿದ್ರು, ಈ ಸಲನೂ ಬಹುಶಃ ತಮ್ಮ ಮನಸ್ಸಿನಲ್ಲಿ ಇರಬಹುದು ಅಂತಕ್ಕಂಥದ್ದು. ನಾವು ಯಾವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದೀವಿ ಅವರು ಪ್ರತಿಷ್ಠಾನಕ್ಕೆ ಸಹಾಯ ಮಾಡಲಿಕ್ಕತ್ತಾರೇನು ಅಂತಕ್ಕಂಥದ್ದು. ಆದರೆ ನಾವು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ದೃಷ್ಟಿಯಿಂದ, ನಮ್ಮ ಸಂಕಲ್ಪದಿಂದ ಅವರು ಮಾಡಬೇಕು ಅಂತಕ್ಕಂಥದ್ದು ನಾವೇನು ಆಶೆಯನ್ನು ಬಯಸಿಲ್ಲ. ಬಟ್ ಸ್ವ ಇಚ್ಛೆಯಿಂದ ಬಂದರೆ ಖಂಡಿತವಾಗಿ ಅವರನ್ನು ಸ್ವೀಕರಿಸ್ತೀವಿ. ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ.
ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.